ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದೀವಿ. ನಂಬಿಕೆ ಅನ್ನುವಂಥದ್ದು ಛಿದ್ರಗೊಂಡಾಗ ಬಹುಶಃ ಆ ಹೃದಯ ವೇದನೆಯನ್ನು ಹೇಗೆ ತಾನೇ ತಡ್ಕೊಳ್ಳಿಕ್ಕೆ ಸಾಧ್ಯ? ಈಗ ಆರ್ತಿ ಅವರು ನೋಡಿದ್ರೆ ಬಹುಶಃ ಅವ್ರ ಸ್ಥಿತಿ ಏನು ಅನ್ನುವಂಥದ್ದು ನಿಮ್ಗೆ ಅರ್ಥವಾಗುತ್ತೆ. ಅವ್ರಿಗೆ ಆ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲ ಒಂದು ಕಡೆಗೆ ನಂದು ಇಷ್ಟು ದಿವಸ ಇವ್ರಿಗೋಸ್ಕರ ದುಡ್ದಿದ್ದ, ನನ್ನ ತನು ಮನ ಧನಗಳನ್ನು ಸಾವಸಿದ್ದ ಅನ್ನುವಂಥದ್ದು. ಜೊತೆಗೇನು ಅಂತಂದರೆ ಇಂಥ ಒಂದು ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಹೆಣ್ಣು ಯಾವ ರೀತಿ ಎದುರಿಸ್ತಾಳೆ ಅಂತ. ಯಾಕಂದರೆ ಎಲ್ಲದನ್ನೂ ಕಳ್ಕೊಂಡು ಕೊನೆಗೆ ತಂದೆ ಮನೆಗೆ ಬಂದಾಗ ಇನ್ನೂ ಕೂಡ ನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾನೆ ಇತ್ತು, ಗುರುಪೂಜೆ ನಡೀತಾನೆ ಇತ್ತು. ಆದರೆ ಇಂಥದ್ದೊಂದು ಆಗಿದೆ, ಈ ಮಹಾಗುರುವಿನಿಂದ ಮಹಾ ಮೋಸ ಅನ್ನೋದನ್ನ ಹೇಳುವಂಥ ಶಕ್ತಿ ಆರತಿ ಅವ್ರಿಗೆ ಇರಲಿಲ್ಲ. ಆರತಿ ಮತ್ತೆ ಹೋಗಿದ್ದು ಅಮೆರಿಕಕ್ಕೆ ಹೋದ್ಮೇಲೆ ಏನಾಯಿತು ಆರತಿ ಅವರಿಗೆ? ಮೇಡಮ್, ಐ ಆಮ್ ಸಾರಿ, ತಾವು ಭಾಳ ದುಃಖದಲ್ಲಿದ್ದೀರಿ. ಬಟ್ ನಾನು ಕೇಳಲೇಬೇಕು ಏನು ಅಂತಂದರೆ, ಇಷ್ಟೊಂದೆಲ್ಲ ನಂಬಿಕೆಗೆ ಒಂದು ದ್ರೋಹ ಆದಂಥ ಸಂದರ್ಭದಲ್ಲಿ ನೀವು ಅದನ್ನೆಲ್ಲ ಸಹಿಸಿಕೊಂಡು ತಂದೆ ತಾಯಿಗಳಿಗೂ ಹೇಳಿದಿರುವಂಥ ಸ್ಥಿತಿನಲ್ಲಿ ನೀವು ಮತ್ತೆ ಅಮೆರಿಕಕ್ಕೆ ಹೋದ್ರಿ. ಏನಾಯ್ತು ಮುಂದೆ ನೆಕ್ಸ್ಟ್? ಅಮೆರಿಕ ಹೋದಾಗ ನನ್ನ ಗಂಡನಿಗೂ ಏನು ಹೇಳೋದು ಅಂತ ನನಗೆ ಅನ್ನಿಸ್ಲಿಲ್ಲ. ಏನು ಹೇಳೋದು ಅಂತ ಗೊತ್ತಾಗ್ಲಿಲ್ಲ, ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಏನು ಹೇಳ್ತಿದ್ದೆ ಅವ್ರ ಹತ್ರ? 5 ವರ್ಷ ನಾನು ಅವ್ರಿಗೆ ದ್ರೋಹ ಮಾಡಿದೆ ಅಂತ ಹೇಳಕ್ಕಾಗತ್ತಾ? ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತು. ಈ ಥರ ಮಾಡಿಬಿಟ್ಟಿವಲ್ಲ ಅಂತ ನನಗೆ ಇನ್ನೂ ಗಿಲ್ಟ್ ಇನ್ನೂ ಹೆಚ್ಚಾಗ್ಬಿಟ್ಟು, ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನಿದ್ದೆ ಮಾಡೋಕ್ಕೆ ಆಗದೆ ಸೂಯಿಸೈಡ್ ಮಾಡ್ಕೊಳ್ಳೋಣ ಅಂತನೂ ನಾನು ಯೋಚನೆ ಮಾಡಿದೆ. ಇದು ಹೇಗೆ ಹೇಳೋದು, ಯಾರ ಹತ್ರ ಹೇಳೋದು ಅಂತ ನನಗೆ ಅರ್ಥನೂ ಆಗಲಿಲ್ಲ. ಈ ಸ್ಥಿತಿನಲ್ಲಿರುವಾಗ ಒಂದಿನ ನಾನು ಇಷ್ಟೆಲ್ಲ ನಡೀತಿರುವಾಗ ಸ್ಕ್ಯಾಂಡಲ್ ಬಂತು. ಸ್ಕ್ಯಾಂಡಲ್ ಬಂದಮೇಲೆ ನನಗೆ ಗೊತ್ತಿದ್ದವರೆಲ್ಲ ನನಗೆ ಫೋನ್ ಮಾಡಿ ಕೇಳಕ್ಕೆ ಶುರು ಮಾಡಿದ್ರು, ಇದು ನಿಜಾನಾ, ಈ ಥರ ನಿಮ್ಮ ಸ್ವಾಮಿ ಈ ಥರ ಎಲ್ಲ ಮಾಡ್ತಾರಾ ಅಂತ. ನನಗೆ ಅವ್ರ ಹತ್ರ ಮಾತಾಡೋಕ್ಕೂ ಶಕ್ತಿ ಇರಲಿಲ್ಲ. ನಮ್ಮ ತಂದೆನೇ ನನಗೆ ಕೇಳಿದ್ರು. ಅವರು ಇದು ನಿಜಾನಾ ಅಂತ ಕೇಳಲಿಲ್ಲ, ಇದೆಲ್ಲ ಸುಳ್ಳು ಹಾಗೆ ಅಂತ ನಮ್ಮ ತಂದೆ ನನಗೆ ಹೇಳ್ತಾಗಿದ್ರು. ನಾನು ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿದೆ, ಇದನ್ನ ಬಗ್ಗೆ ಹೇಳಿದೆ, ಬೇರೆ ಸಮಾಚಾರ ಎಲ್ಲ ಹೇಳಕ್ಕೆ ಟ್ರೈ ಮಾಡಿದೆ. ಸ್ವಾಮಿ ಹೇಳೋದು ಎಲ್ಲ ನಿಜ ಅಲ್ಲ, ಅವ್ರು ಪರಿವ್ರಾಜಕ ಮಾಡಿದ್ದಾರೆ ಅಂತ ಅನ್ನೋದೆಲ್ಲ ನಿಜ ಅಲ್ಲ, ನಾನು ಇದನ್ನ ಬಗ್ಗೆ ಓದಿದೆ ಹಾಗೆಂತೆಲ್ಲ ಹೇಳುವಾಗ ನಮ್ಮ ತಂದೆ ಅದೆಲ್ಲ ನಾನು ನಂಬಕ್ಕೆ ರೆಡಿ ಇಲ್ಲ. ನನಗೆ ಹೇಗೆ ಹೇಳೋದು ಅವ್ರಿಗೆ? ಅವ್ರ ಮಗಳು ಒಂದು ವಿಕ್ಟಿಮ್ ಹಾಗೆ ಅಂತ ಭಾಳ ಸಂಕಟ ಆಯಿತು. ಅದರಿಂದ ನಾನು ಬಾಯಿ ಮುಚ್ಕೊಂಡಿದ್ಬಿಟ್ಟು ಎಲ್ಲ ನಾವು ಇದು ಯಾರ ಹತ್ರ ಹೇಳೋದು ಬೇಡ ಅಂತ ನಿರ್ಣಯ ಮಾಡಿದ್ದೆ. ಆದರೆ ನನಗೆ ಒಳಗಡೆ ಅನ್ಬೇರಬಲ್ ಗಿಲ್ಟ್ ಆ್ಯಂಡ್ ಶೇಮ್ ಆ್ಯಂಡ್ ಪೇನ್ ಆ್ಯಂಡ್ ಒಂದು ಸೆನ್ಸ್ ಆಫ್ ಬಿಟ್ರೇಯಲ್ ಇತ್ತು. ಆವಾಗ ನಾನು ಒಂದಿನ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟೆ. ನನ್ನ ಗಂಡ ಹೆದರ್ಕೊಬಿಟ್ರು, ಏನಾಯಿತು ಸಡನ್ನಾಗಿ ಅಂತ. ಆವಾಗ ಅವರು ನನ್ನ ಸ್ವಲ್ಪ ರಿವೈವ್ ಎಲ್ಲ ಮಾಡಿದ್ಮೇಲೆ, ಏನಾಯಿತು ನಿನಗೆ, ಮೈ ಹುಷಾರಿಲ್ವಾ, ಡಾಕ್ಟರ್ ಹತ್ರ ಹೋಗ್ಬೇಕಾ, ಏನು ಅಂತ ನನ್ನ ಕೇಳಕ್ಕೆ ಆರಂಭಿಸಿದ್ರು. ನಾನು ಅವ್ರ ಹತ್ರ ಇಲ್ಲ ಏನಿಲ್ಲ ಹಾಗೆ ಅಂತ ಹೇಳಕ್ಕೆ ಟ್ರೈ ಮಾಡಿದ್ರೆ ಅವ್ರು ನಂಬಲಿಲ್ಲ. ಏನೋ ಪ್ರಾಬ್ಲಮ್ ಇದೆ ನಿನಗೆ ಏನು ಅಂತ ಅವರು ತುಂಬ ವಿಚಾರಿಸಿದ ಮೇಲೆ ನಾನು ಅಲಕ್ಕೆ ಶುರು ಮಾಡಿಬಿಟ್ಟೆ. ನನ್ನಿಂದ ಮಾತಾಡೋಕ್ಕಾಗಲಿಲ್ಲ. ಆವಾಗ ಅವ್ರಿಗೆ ಅರ್ಥ ಆಯಿತು ದೇರ್ ಇಸ್ ಸಮ್ ಸೀರಿಯಸ್ ಪ್ರಾಬ್ಲಮ್ ಅಂತ. ಆಮೇಲೆ ಅವರು ನನಗೆ ಭಾಳ ಕಾನ್ಫಿಡೆನ್ಸ್ ಕೊಟ್ಟು, ಏನಾದರೂ ನನಗೆ ಹೇಳು ಪರವಾಗಿಲ್ಲ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ನನಗೆ ಐ ವಾಂಟ್ ಟು ಹೆಲ್ಪ್ ಯು ಹಾಗೆ ಅಂತ ನನಗೆ ಕಾನ್ಫಿಡೆನ್ಸ್ ಕೊಟ್ಟು ನನ್ನ ಮಾತಾಡೋಕ್ಕಿಟ್ರು. ಸೊ ಎಲ್ಲದನ್ನು ಹೇಳಿದ್ರೆ ನೀವು ನಿಮ್ಮ ಮನೆಯವ್ರಿಗೆ? ಎಲ್ಲದನ್ನು ಹೇಳಿದೆ ಅವ್ರಿಗೆ. ನನ್ನಿಂದ ಆ ಗಿಲ್ಟಲ್ಲಿ ಇದಕ್ಕೆ ಮೇಲೆ ಯಾವುದು ಬಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ. ಏನಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಕತೆ ಹೇಳಿ ಅವ್ರಿಗೆ ಏನು ಹೇಳೋದು ಅಂತಲೇ ಅರ್ಥ ಆಗಲಿಲ್ಲ. ಇದೆಲ್ಲ ಯಾಕೆ ನೀನು ಮೊದಲೇ ನನಗೆ ಹೇಳಲಿಲ್ಲ, ಯಾಕೆ ಎಷ್ಟು ದಿನ ಅಲ್ಲಿ ಇದೆಯಾ ಹಾಗೆ ಅಂತ ಅವರು ತುಂಬ ಆತಂಕಪಟ್ಟರು, ತುಂಬ ಅಪ್ಸೆಟ್ ಆಗಿದ್ರು. ಸಹಜವಾಗಿ ನನಗೂ ಈ ಪ್ರಶ್ನೆಗಳೆಲ್ಲ ಉತ್ತರ ಇರಲಿಲ್ಲ.
ಆದರೆ ನಾನು ಅವ್ರ ಹತ್ರ ಹೇಳಿದ್ದು ಒಂದೇ, ನಾನು ಸ್ವಾಮಿನ ನಂಬಿದೆ. ಅದಾದ್ಮೇಲೆ ನಮ್ಮ ತಂದೆ ತಾಯಿ ಹತ್ರನೂ ಮಾತಾಡ್ಬಿಟ್ಟು ಅದೆಲ್ಲ ಅವ್ರಿಗೆ ಹೇಳಿದೆ. ಅವರು ಹೇಳಿದ್ರ? ಇಲ್ಲ, ನನ್ನಿಂದ ಈ ವಿಷಯ ಫೋನಲ್ಲಿ ಮಾತಾಡಕ್ ಆಗ್ಲಿಲ್ಲ. ಅದಕ್ಕೆ ಅವ್ರನ್ನ ಅಮೆರಿಕಾ ಬರಕ್ ಹೇಳ್ಬಿಟ್ಟು ಅಮೆರಿಕಾನಲ್ಲಿ ಅವ್ರಿಗೆ ಎಲ್ಲ ವಿಷಯಗಳು ನಾನು ಹೇಳಿದೆ. ಅವ್ರಿಗೂ ಬಹಳ ಶಾಕ್ ಆಗೋಯ್ತು. ಅವ್ರಿಗೂ ಇದನ್ನ ಕೇಳ್ಬಿಟ್ಟು ನಮ್ಮ ತಾಯಿ ಅಳಕ್ ಶುರು ಮಾಡಿಬಿಟ್ರು. ನಮ್ಮ ತಂದೆ ಅಳ್ಳಿಲ್ಲ, ಆದರೆ ಅವರು ಭಾಳ ಭಾಳ ಸ್ಯಾಡ್ ಆಗಿದ್ರು, ಭಾಳ ಅಪ್ಸೆಟ್ ಆಗಿದ್ರು. ಇವತ್ತು ಅವ್ರು ಕೇಳ್ತಾ ಇರ್ತಾರೆ ನನ್ನ, ನಾವು ಎಲ್ಲಿ ತಪ್ಪು ಮಾಡಿದೀವಿ, ಯಾಕೆ ನೀನು ನಮ್ಮ ಹತ್ರ ಇದೆಲ್ಲ ಹೇಳಲಿಲ್ಲ, ಯಾಕೆ ನಿನಗೆ ನಮ್ಮ ಮೇಲೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ. ಆದರೆ ಒಂದೇ ಒಂದು ಸೇವಿಂಗ್ ಗ್ರೇಸ್ ಏನು ಅಂದರೆ, ಅವರು ಆಶ್ರಮದಲ್ಲಿ ಇದ್ದದಿಂದ ಅವರಿಗೆ ಅರ್ಥ ಆಯಿತು ಯಾವ ಥರ ನಮ್ಮ ಮೈಂಡನ್ನು ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನ ರೀಪ್ರೋಗ್ರಾಮ್ ಮಾಡಿ ಏನು ಬೇಕಾರ ಮಾಡೋಕ್ಕಿರ್ತಾರೆ ನಿತ್ಯಾನಂದ ಹಾಗೆ ಅಂತ. ಇದ್ರೇನೋ ಅವ್ರಿಗೆ ಈ ಪ್ರಶ್ನೆ ಯಾವಾಗಲೂ ಇರುತ್ತೆ, ಇವಾಗಲೂ ನನ್ನ ಕೇಳ್ತಿರ್ತಾರೆ. ಅವ್ರಿಗೆ ಹೇಳಿದ್ಮೇಲೆ ನಮ್ಮ ತಂದೆ ತಾಯಿ, ನಮ್ಮ ಗಂಡ ಎಲ್ಲರೂ ನನ್ನ ಕನ್ಸೋಲ್ ಮಾಡಿಬಿಟ್ಟು, ಹೋದದ್ದು ಹೋಗ್ಲಿ ಬಿಡು, ನಾವು ಇದೆಲ್ಲದನ್ನ ಒಂದು ಕೆಟ್ಟ ಕನಸು ಅಂತ ಅಂದ್ಕೊಬಿಟ್ಟು ಮರ್ತೋಗೋಣ, ನಿನ್ನ ಲೈಫನ್ನು ಅಟ್ಲೀಸ್ಟ್ ನಾವು ವಾಪಸ್ ಬಿಲ್ಡ್ ಮಾಡಕ್ಕೆ ನೋಡು ಹಾಗೆ ಅಂತ ಅಡ್ವೈಸ್ ಮಾಡಿದ್ರು. ಮಾರ್ಚ್ 29, 2010 ನಿತ್ಯಾನಂದ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು. ಈ ಥರ ಅವರು ಹಿಮಾಲಯಾಸಿಗೆ ಹೋಗ್ತಾಗಿದ್ದಾರೆ, ಒಂದು 5 ವರ್ಷ ಸ್ಪಿರಿಚುವಲ್ ಸೆಕ್ಲೂಷನ್ ಪ್ರಾಯಶ್ಚಿತ್ತ ಮಾಡೋಕ್ಕೆ ಹೋಗ್ತಾಗಿದ್ದಾರೆ, ಹಿಂದೂ ಧರ್ಮ ಆಚಾರ್ಯ ಸಭಾ ಅಡ್ವೈಸ್ ಮಾಡಿದಿಂದ ಹಾಗೆ ಅಂತ. ಅದು ನೋಡಿದಾಗ ಒಂದು ವೇಳೆ ಅವ್ರು ಮಾಡಿದ್ದು ತಪ್ಪು ಅಂತ ರಿಯಲೈಸ್ ಮಾಡಿಬಿಟ್ಟು ಅದನ್ನ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾಗಿದ್ದಾರೆ ಅಂತ ಒಂದು ಕನ್ಸಲೇಷನ್ ಇತ್ತು, ಜ್ಞಾನೋದಯ ಆಯಿತು ಅಂತ. ಆದರೆ ಅವರು ಅರೆಸ್ಟ್ ಆಗಿ ಜೂನಲ್ಲಿ ಬೇಲಲ್ಲಿ ಹೊರಗಡೆ ಬಂದ ಮೇಲೆ ನೋಡಿದ್ರೆ ವಿಸಿಲ್ ಬ್ಲೋವರ್ ಲೆನಿನ್ ಧರ್ಮಾನಂದ ಮೇಲೆ ಸಾಕಷ್ಟು ಕೇಸಸ್ ಹಾಕಕ್ಕೆ ಆರಂಭಿಸಿದ್ರು ಅವರು ಡಿವೋಟೀಸು. ಅದೆಲ್ಲ ನೋಡುವಾಗ ನನಗೆ ಕಲ್ಟ್ ಬಗ್ಗೆ ಓದಿದ್ದ ಇದೆಲ್ಲ ಜ್ಞಾಪಕ ಬಂತು. ಈ ಥರ ಕಲ್ಟಲ್ಲಿ ಬಹಳ ಕಾಮನ್ ಆಗಿ ಮಾಡ್ತಾರೆ, ಯಾರಾದರೂ ನೆಗೆಟಿವ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಅದನ್ನು ನೋಡುವಾಗ ನನಗೆ ತುಂಬ ಒಂದು ಕನ್ಸರ್ನ್ ಬಂದ್ಬಿಡ್ತು. ಇವರು ಮಾಡಿದ್ದು ಮಿಸ್ಟೇಕ್ ಅಂತ ರಿಯಲೈಸ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದು. ಈಗ ಆ ಥರ ಏನೂ ಅವ್ರಿಗೆ ಫೀಲಿಂಗ್ ಇರೋ ಥರನೇ ಇಲ್ಲ, ಇದು ಎಲ್ಲಾನೇ ಸುಳ್ಳು, ಏನೂ ನಡೀಲಿಲ್ಲ ಹಾಗೆ ಅಂತ ಅವರು ಮತ್ತು ಮಾತಾಡೋಕೆ ಆರಂಭಿಸುವಾಗ ನನಗೆ ಒಂದು ವಿಚಾರ ಬರೋಕೆ ಆರಂಭಿಸಿತು. ನಂತರ ಮತ್ತೆ ಇನ್ನು ಎಷ್ಟು ಜನ ಮೋಸ ಹೋಗ್ತಾರೆ. ಎಸ್ ಮೇಡಮ್, ಖಂಡಿತ ಸಹಜವಾಗಿ ಅನಿಸ್ತು. ಇರೋ ಸ್ವಾಮೀಜಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಡ್ತಾರೆ, ಸ್ವಾಮೀಜಿ ಜ್ಞಾನೋದಯ ಆಗಿದೆ ಅಂತ. ಆದರೆ ಖಂಡಿತವಾಗ್ಲೂ ಸ್ವಾಮಿ ಜ್ಞಾನೋದಯ ಆಗಿರಲಿಲ್ಲ. ಜೈಲಿಂದ ಹೊರಗಡೆ ಬಂದಾದ್ಮೇಲೆ ಮತ್ತೆ ತನ್ನ ಆಟಗಳನ್ನು ಶುರು ಮಾಡಿದ್ರು, ಯಾರ್ಯಾರ ಮೇಲೆ ಏನೇನು ಕಂಪ್ಲೇಂಟ್ ಹೊಸಿಬೇಕು ಏನು ಅಂತ. ಆಗ ಇವ್ರಿಗೆ ಅನಿಸಿದ್ದೇನು ಅಂದರೆ, ನನಗಾದಂತಹ ಗತಿ ಬೇರೆಯವ್ರಿಗೂ ಬರಬಾರ್ದು, ನಾನು ಏನಾದರೂ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಹಾಗಾದರೆ ಇವ್ರು ಇಟ್ಟಂತಹ ಹೆಜ್ಜೆ ಏನು ನೋಡೋಣ ಸಣ್ಣ ವಿರಾಮದ ನಂತರ. The real rewiring of your brain happens. The only enemy, the only reason